ಹಲೋ ಮೈ ಡಿಯರ್ ಯೂಟ್ಯೂಬ್ ಫ್ಯಾಮಿಲಿ, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ವೆಲ್ಕಮ್ ಟು ಮೈ ಚಾನಲ್. ಹಾಗೆ ಇದು ಭಾನುವಾರ ಹಾಗೂ ಸೋಮವಾರದ ವಿಡಿಯೋ ಆಗಿರುತ್ತೆ. ಭಾನುವಾರ ಸೀಸನಲ್ಲಿ ಅಂದರೆ ಈಗ ಸಂಕ್ರಾಂತಿ ಟೈಮು ಗಾಳಿ ಎಲ್ಲ ಜಾಸ್ತಿ ಇರೋದ್ರಿಂದ ಗಾಳಿಪಟದ ಆಟ ಶುರುವಾಗಿದೆ ಮಕ್ಳುಗಳ್ದು ಹೆಂಗಪ್ಪ ಅಂದರೆ ಮೂಡು ಸೀಸನಲ್ ಥರ. ಒಂದು ಸಲ ಗೋಲಿ ಆಡ್ತಾರೆ, ಒಂದು ಸಲ ಬುಗುರಿ ಆಡ್ತಾರೆ. ಹೀಗೆ ಒಂದೊಂದು ಸೀಸನ್ ಟೈಪು, ಮಳೆಗಾಲ, ಬೇಸಿಗೆಗಾಲ, ಚಳಿಗಾಲ ಥರ ಈ ಮಕ್ಳುಗಳ ಆಟಗಳು ಕೂಡ ಸೀಸನಲ್ಲಾಗೇ ಇರುತ್ತೆ. ಆಡಿದ್ರೆ ಪೂರ್ತಿ ಒಂದು ಸ್ವಲ್ಪ ದಿವಸ ಲಗೋರಿ ಆಡ್ತಾರೆ, ಒಂದು ಸ್ವಲ್ಪ ದಿವಸ ಗೋಲಿ ಆಡ್ತಾರೆ. ಈ ಥರ ಮಕ್ಳುಗಳ ಮೂಡು. ಹಾಗೆ ಒಂದು ಕ್ಲಿಪ್ ತಕ್ಕೊಂಡಿದ್ದೆ. ಇನ್ನು ಒಳಗೆ ಬಂದೆ. ಸಾಂಬಾರು ಮಾಡಬೇಕಾಗಿತ್ತು. ಬೆಂಡೆಕಾಯಿ ಹುಳಿ ಸಾಂಬಾರು ಮಾಡೋಣ ಅಂತ ನಿಮಗೂ ತೋರಿಸೋಣ ಅಂದ್ಕೊಂಡೆ. ಇಂಗ್ರೀಡಿಯೆಂಟ್ಸ್ ಜೋಡಿಸ್ಕೊಂಡಿದ್ದೆ, ಅದನ್ನು ಮರ್ತುಬಿಟ್ಟು ಜಾರಿಗೆ ಹಾಕೊಂಬಿಟ್ಟೆ. ಏನಿಲ್ಲ, 1 ಕಪ್ಪಷ್ಟು ತೆಂಗಿನಕಾಯಿ, ಹಾಗೆ 1 ಟೇಬಲ್ ಸ್ಪೂನಷ್ಟು ಕಡಲೆ ಬೀಜನ ಹುರ್ಕೋಬೇಕು. ಚೆನ್ನಾಗಿ ಹುರ್ಕೊಂಡು ಹಾಕೊಬೇಕು. ಹಾಗೆ 2 ಟೊಮೊಟೊ, ಹಾಗೆ 1 ಗೆಡ್ಡೆ ಬೆಳ್ಳುಳ್ಳಿ, ಇದಿಷ್ಟನ್ನು ಹಾಕ್ಕೊಂಡು ಮನೇಲಿ ಮಾಡಿರೋಂಥ ಖಾರ ಪುಡಿ, ಇಲ್ಲ ಅಂದರೆ ಅಚ್ಚ ಖಾರದ ಪುಡಿ, ಧನ್ಯ ಪುಡಿ ಸೇರಿಸ್ಕೊಂಡು ರುಬ್ಕೋಬೇಕು. ಮೊದಲು ಮಾಡೋದಕ್ಕಿಂತ ಮುಂಚೆ ಬೆಂಡೆಕಾಯಿನ ಚೆನ್ನಾಗಿ ಹುರ್ಕೋಬೇಕು. ಬೆಂಡೆಕಾಯಿ ಹುರಿಯೋದಕ್ಕೆ ಇಟ್ಕೊಂಡಿದ್ದೀನಿ. ಅದಕ್ಕೊಂದು 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಹಾಗೆ ಅದಕ್ಕೆ ಅರಿಶಿನ ಪುಡಿ ಹಾಕ್ಕೊತಾ ಇದ್ದೀನಿ. ಅರಿಶಿನ ಪುಡಿ ಹಾಕ್ಕೊಳ್ಳೋದ್ರಿಂದ ಬೆಂಡೆಕಾಯಿಲಿರೋ ಲೋಳೆ ಬೇಗ ಹೋಗುತ್ತೆ. ಇದೊಂದು ಕುಕ್ಕಿಂಗ್ ಟಿಪ್ಸ್ ಅಂತಲೇ ತಿಳ್ಕೊಳ್ಳಿ. ಚೆನ್ನಾಗಿ ಹುರ್ಕೋಬೇಕಿದು, ಹುರಿದಷ್ಟು ಚೆನ್ನಾಗಾಗುತ್ತೆ. ಸೊ ಅರಿಶಿನ ಹಾಕಿರೋದ್ರಿಂದ ಬೇಗ ಲೋಳೆ ಎಲ್ಲ ಹೋಗುತ್ತೆ. ಸೊ ಇದು ಈಗ ಹುರಿದಿದ್ದಾಗಿದೆ. ಈಗ ಹುರಿದಿರೋದನ್ನು ಸಪ್ರೇಟಾಗಿ ತೆಗೆದಿಟ್ಕೊಂಡ್ಬಿಡೋಣ. ಹಾಗೆ ಒಗ್ಗರಣೆಗೆ ಸ್ವಲ್ಪ ಕರಿಬೇವಿನ ಸೊಪ್ಪು, ಹಾಗೆ ಒಂದು ಸಣ್ಣ ಸ್ಪೂನಲ್ಲಿ ಜೀರಿಗೆ, ಹಾಗೆ ಒಂದು 1/4 ಸ್ಪೂನಷ್ಟು ಸಾಸಿವೆ ತೊಗೊಂಡಿದ್ದೀನಿ. ಈಗ ಸಾಸಿವೆ ಜೀರಿಗೆ ಒಗ್ಗರಣೆಗೆ ಹಾಕ್ಕೊತಾ ಇದ್ದೀನಿ. ಇದು ಬೋಂಡ ಕರೆದಿದ್ದ ಎಣ್ಣೆ, ತಪ್ಪಾಗಿ ಭಾವಿಸ್ಬೇಡಿ. ಕರಿಬೇವು, ಇನ್ನು ಒಗ್ಗರಣೆ ಕೊಟ್ಟಾದಮೇಲೆ ಅದಕ್ಕೆ ಬೇಯಿಸಿಟ್ಕೊಂಡಿರೋಂಥ ಬೇಳೆ, ಹಾಗೆ 2 ಟೊಮೊಟೊ, ಹಾಗೆ 1 ಈರುಳ್ಳಿ, ಇದಿಷ್ಟನ್ನು ಕೂಡ ಬೇಯಿಸಿ ಇಟ್ಕೊಂಡಿದ್ದೆ ಮೊದಲೇ. ಈಗ ರುಬ್ಬಿರೋಂಥ ಮಸಾಲೆ ಹಾಕ್ಕೊಂಡು ಅದಕ್ಕೊಂದು ಮಿಕ್ಸ್ ಕೊಟ್ಕೊಂಡು ಸ್ವಲ್ಪ ಹುಣಸೆ ಹಣ್ಣನ್ನು ನೆನೆ ಹಾಕ್ಕೊಂಡಿದ್ದೆ. ಹುಣಸೆ ಹಣ್ಣು ಸ್ವಲ್ಪ ಬಿಸಿನೀರಲ್ಲಿ ನೆನೆ ಹಾಕಿದ್ರೆ ಬೇಗ ಸಾಫ್ಟ್ ಆಗುತ್ತೆ. ನೆನೆಸ್ಕೊಂಡು ಅದನ್ನೆಲ್ಲ ನೀಟಾಗಿ ಕಿವುಚ್ಕೊಂಡು ಅದನ್ನು ರಸ ಎಲ್ಲ ತಕ್ಕೊಂಡು ಆ ರಸ ಹಾಕ್ಕೊಬೇಕು. ಬೆಂಡೆಕಾಯಿ ಸಾಂಬಾರಿಗೆ ಹುಣಸೆ ಹುಳಿ ಇದ್ರೇ ಸಾಂಬಾರು ರುಚಿ ಸಿಗೋದು, ಹಾಗೆ ಟೇಸ್ಟ್ ಬರೋದು. ಸೊ ಹಂಗಾಗಿ ಹುಣಸೆ ಹಣ್ಣು ಜಾಸ್ತಿನೇ ಹಾಕ್ಕೊಬೇಕು. ಆಮೇಲೆ ಮಸಾಲೆ ಎಲ್ಲ ಹಾಕ್ಕೊಂಡು ನೀರು ಎಷ್ಟು ಬೇಕಷ್ಟು ಅದು ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡು ಅದು ಕುದಿ ಬರ್ಲಿಕ್ಕೆ ಬಿಡಬೇಕು. ಕುದಿ ಬಂದಿದ ನಂತರ ನಾವು ಹುರಿದು ಎತ್ತಿಟ್ಕೊಂಡಿರ್ತೀವಲ್ವ ಬೆಂಡೆಕಾಯಿ, ಸೊ ಅದನ್ನು ಸೇರಿಸ್ಕೊಂಡು ಜಾಸ್ತಿ ಏನು ಕುದಿಸೋದು ಬೇಡ. ಜಾಸ್ತಿ ಕುದಿಸ್ಬಿಟ್ರೆ ಬೆಂಡೆಕಾಯಿ ತುಂಬಾ ಬೆಂದೋಗುತ್ತೆ. ಹಂಗಾಗಿ ಸೊ ಒಂದೇ ಒಂದು ಕುದಿ ಬಂದರೆ ಸಾಕು. ಒಂದು ಕುದಿ ಬಂದಿದೆ ನೋಡಿ. ಈಗ ಬೆಂಡೆಕಾಯಿ ಸಾಂಬಾರು ರೆಡಿಯಾಗಿದೆ. ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ ನೋಡಿ. ಇನ್ನು ಅದಾದಮೇಲೆ ವಿಡಿಯೋ ಮಾಡಲಿಕ್ಕಾಗಲಿಲ್ಲ. ಇನ್ನು ಸಂಜೆ ನನ್ನ ಮಗ ಟ್ಯೂಷನಿಂದ ಬಂದು ಇನ್ನು ಟ್ಯೂಷನಲ್ಲೂ ಅವನಿಗೆ ಹೋಮ್ವರ್ಕ್ ಕೊಡ್ತಾರೆ. ಸೊ ಹೋಮ್ವರ್ಕ್ ಮಾಡ್ತಾ ಕೂತಿದ್ದ. ಹಾಗೆ ವಿಡಿಯೋ ಮಾಡ್ತಿದ್ನಲ್ಲ, ಎಂದ ಅದೇನು ಬಗ್ಗೆನೋ ಗೊತ್ತಿಲ್ಲ. ನನ್ನ ಹಸ್ಬೆಂಡು ವಿಡಿಯೋದಲ್ಲಿ ನಾನೇನು ತೋರಿಸ್ಬೇಡಮ್ಮ ಅಂತಂದಿದ್ರು. ಸೊ ನಾನು ಹಂಗಾಗಿ ತೋರಿಸ್ತಿರ್ಲಿಲ್ಲ. ಇವತ್ತು ವಿಡಿಯೋ ಮಾಡ್ತಿದ್ನಲ್ಲ, ಆ ಕಡೆ ಫೋಕಸ್ ಕೊಟ್ಟೆ. ಸೊ ಅವರೇ ಆಯ್ ಮಾಡಿದ್ರು. ಏನೋ ಒಂಥರ ಖುಷಿಯಾಗೋಯ್ತು ನನಗೂ. ಸೊ ಅವರು ಡ್ಯೂಟಿ ಮುಗಿಸ್ಕೊಂಬಂದು ಫ್ರೆಶ್ ಅಪ್ ಆಗಿ ಕೂತಿದ್ರು ಆಗಿನ್ನು. ಇನ್ನು ಸೊ ಅದು ಡ್ಯೂಟಿಯಿಂದ ಬರಬೇಕಾದ್ರೆ ನನ್ನ ಹಸ್ಬೆಂಡ್ ಬಾಳೆಗೊನೆ ತಂದಿದ್ರು. ಅವ್ರ ಫ್ಯಾಕ್ಟ್ರಿಲೇ ಬಿಟ್ಟಿತ್ತಂತೆ. ಇನ್ನೊಂದು ಸ್ವಲ್ಪ ಹಣ್ಣಾಗೋದಿತ್ತು, ಹಂಗಾಗಿ ನೇತಾಕಿದ್ರು. ಇನ್ನಿದು ಬೆಳಗಿನ ವ್ಲಾಗು, ಸೋಮವಾರದ ವ್ಲಾಗು. ರಾತ್ರಿಗೆ ಅಷ್ಟಕ್ಕೆ ಸ್ಟಾಪ್ ಮಾಡಿದೆ. ಸೊ ಇದು ಬೆಳಗ್ಗೆ ಚಪಾತಿ ಮಾಡಿದ್ದೆ. ಹಾಗೆ ರಾತ್ರಿನೇ ಸ್ವಲ್ಪ ಸಾಂಬಾರು ಮಾಡಿದ್ನಲ್ಲ, ಅದನ್ನೇ ಸ್ವಲ್ಪ ಗಟ್ಟಿಗೆ ಮಾಡ್ಕೊಂಡಿದ್ದೆ. ಬೆಳಗ್ಗೆ ಚಪಾತಿಗೆ ಅದೇ ಆಗುತ್ತೆ ಅಂತೇಳಿ ಚಪಾತಿ ಎಲ್ಲ ಉದ್ಕೊಂಡು ಚಪಾತಿ ಎಲ್ಲ ಬೇಯಿಸ್ಕೊಂಡೆ. ಮತ್ತು ಅದೇ ಸಾಂಬಾರನ್ನೇ ನನ್ನ ಹಸ್ಬೆಂಡಿಗೆ ಕಟ್ಟಿ ಕಳಿಸಿದ್ದೆ. ಅದಾದಮೇಲೆ ನನ್ನ ಮಗಂಗೆ ಗೊತ್ತಿದೆ, ಇಲ್ಲಾಂದರೆ ಸುಮ್ಮನೆ ತಣ್ಣಗಾಗ್ಬಿಡುತ್ತೆ. ಹಂಗಾಗಿ ಅವ್ರಿಗೆ ಮಾಡಿ ಕಟ್ಟಿ ಅವ್ರ ಡ್ಯೂಟಿಗೆ ಹೋದ್ಮೇಲೆ ನನ್ನ ಮಗನಿಗೆ ಚಪಾತಿ ಎಲ್ಲ ಉದ್ದಿ ಬೇಯಿಸಿ ಬಾಕ್ಸಿಗೆಲ್ಲ ಹಾಕಿ ರೆಡಿ ಮಾಡಿದೆ. ಅವನೇ ವಿಡಿಯೋ ಮಾಡ್ತಾಯಿದ್ದ. ಅಂದರೆ ಎಲ್ಲ ರೆಡಿಯಾಗಿತ್ತು. ಸೊ ಅವನಿಗೆ ತಿಂಡಿ ಒಂದು ಹಾಕ್ಕೊಡ್ಬೇಕಾಗಿತ್ತು ಅಷ್ಟೇ. ಸೊ ಹಂಗಾಗಿ ಟೈಮ್ ಇತ್ತಲ್ಲ ಅಂಥೇಳಿ ಅವನೇ ವಿಡಿಯೋ ಮಾಡ್ಕೊತಾ ಇದ್ದ. ಇಲ್ಲಾಂದರೆ ನಾನು ಆಲ್ಮೋಸ್ಟ್ ಅದು ಎಲ್ಲ ಟ್ರೈಪಾಡಲ್ಲೇ ವಿಡಿಯೋ ಮಾಡ್ಕೊತೀನಿ. ಸೊ ಅವನು ಬಾಕ್ಸ್ ಎಲ್ಲ ಕಟ್ಟಿ ಸ್ಕೂಲಿಗೆ ಕಳಿಸ್ಕೊಟ್ಟೆ. ಇನ್ನು ನೆನ್ನೆ ರಾತ್ರಿನೇ ಬಟ್ಟೆ ಎಲ್ಲ ಮಡಿಸಿಟ್ಟಿದ್ದೆ.
ಅದನ್ನೆಲ್ಲ ತಂದು ಹಾಗೆ ಆರ್ಗನೈಸ್ ಮಾಡಿಕೊಂಡೆ. ಇವತ್ತು ಬೆಳಗ್ಗೆ ಬಿಡಿಸಿದ ರಂಗೋಲಿ ಹೇಗಿದೆ ಅಂತೇಳಿ ಕಮೆಂಟ್ ಮಾಡಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.